ಮೊದಲನೇದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿದಂತೆ ಇದರ ತನಿಖೆಯನ್ನು ನಡೆಸೋಕೆ ಸರ್ಕಾರ ವಿಶೇಷ ತನಿಖಾ ತಂಡವನ್ನ ನಿಯೋಜನೆ ಮಾಡಿದೆ ಅಂತ ಹೇಳಿದ್ರೆ ಎಸ್ಐಟಿಯನ್ನು ನಿಯೋಜನೆ ಮಾಡಿದೆ. ನಿನ್ನೆ ಧರ್ಮಸ್ಥಳ ಠಾಣೆಗೆ ಆಗಮಿಸಿ ಅಧಿಕಾರಿಗಳು ದಾಖಲೆಯನ್ನು ತೆಗೆದುಕೊಂಡು ಹೋಗಿದ್ರು. ಅಷ್ಟೇ ಅಲ್ಲದೆ ಎಸ್ಐಟಿ ತಂಡದ PSI ಅಧಿಕಾರಿ ಜಿತೇಂದ್ರ ಇವರು ಕೂಡ ತನಿಖೆಯನ್ನ ಕೈಗೊಂಡಿದ್ದಾರೆ ಅಂತ ಹೇಳಿದ್ರೆ SIT ತಂಡ ಈಗ ಯಾವ ರೀತಿಯಾಗಿ ತನಿಖೆ ನಡೆಸ್ತಾ ಇದೆ. ಪ್ರಾಥಮಿಕ ಹಂತವಾಗಿ ಧರ್ಮಸ್ಥಳ ಠಾಣೆಗೆ ಹೋಗಿ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಇತ್ತ ನಿಗೂಢ ದೂರುದಾರನ ವಿಚಾರಣೆ ಮುಕ್ತಾಯ ಆಗಿದೆ. ಸತತ 8 ಗಂಟೆಗಳಿಂದ SIT ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ರು. ದೂರುದಾರನ ಹೇಳಿಕೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಇಬ್ಬರು ವಕೀಲರ ಜೊತೆಯಲ್ಲಿ ಮುಸುಕು ದಾರಿ ತೆರಳಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಂಗಳೂರಿನಲ್ಲಿರುವಂತಹ ಕದ್ರಿ IB ಕಚೇರಿಯಲ್ಲಿ ಈ ವಿಚಾರಣೆಯನ್ನು ನಡೆಸಲಾಗಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಇವತ್ತು ಧರ್ಮಸ್ಥಳ ಸುತ್ತ ಶವಗಳನ್ನು ಹೊತ್ತಿಟ್ಟಂತಹ ಕೇಸ್ಗೆ ಸಂಬಂಧಪಟ್ಟಂತೆ ನಿಗೂಢ ದೂರುದಾರನ ವಿಚಾರಣೆ ಇವತ್ತು ನಡೆಯಿತು. ವಿಚಾರಣೆ ಇದೀಗ ಮುಕ್ತಾಯವಾಗಿದೆ. ಸತತ 8 ಗಂಟೆಗಳಿಂದ ನಡೆದಂತಹ SIT ವಿಚಾರಣೆ ಇದು. ದೂರುದಾರನ ಹೇಳಿಕೆ ವಿಡಿಯೋ ಕೂಡ ರೆಕಾರ್ಡ್ ಮಾಡಿಕೊಂಡಿದ್ದಾರೆ SIT ಅಧಿಕಾರಿಗಳು. ಇನ್ನು ಇಬ್ಬರು ವಕೀಲರ ಜೊತೆ ಈ ಮುಸುಕುಧಾರಿ ತೆರಳಿರುವಂಥದ್ದು ಅಂತ ಹೇಳಿದ್ರೆ ದೂರುದಾರ ತೆರಳಿದ್ದಾನೆ. ಕದ್ರಿಯಲ್ಲಿರುವಂತಹ IB ಕಚೇರಿಯಲ್ಲಿ ನಡೆದಂತಹ ವಿಚಾರಣೆ ವೇಳೆ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ದೂರುದಾರನಿಗೆ SIT ತಂಡದವರು ಇಟ್ಟಿರುವಂಥದ್ದು. ಗಮನಿಸ್ತಾ ಹೋಗೋದಾದ್ರೆ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ನೀವು. ಮುಸುಕುದಾರಿ ವ್ಯಕ್ತಿಯನ್ನ SIT ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ದಾರೆ ಸತತವಾಗಿ 8 ಗಂಟೆಗಳ ಕಾಲ. ಈ ಪ್ರಕರಣದ ಹಿನ್ನೆಲೆಯನ್ನ ಸ್ವಲ್ಪ ನೋಡ್ತಾ ಹೋಗೋದಾದ್ರೆ ಓರ್ವ ಅಪರಿಚಿತ ವ್ಯಕ್ತಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಾನು ಸಾಕಷ್ಟು ಶವಗಳನ್ನ ಹೂತು ಹಾಕಿದ್ದೆ ಎನ್ನುವಂಥದ್ದಾಗಿ ನ್ಯಾಯಾಲಯಕ್ಕೆ ಹೋಗಿ ಸಾಕ್ಷಿಯನ್ನ ಹೇಳಿದ್ದ. ಆ ಬಳಿಕ SIT ರಚನೆ ಮಾಡಿತ್ತು ಸರ್ಕಾರ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಶಂಶೀರ್ ಬುಡೋಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಂಶೀರ್, ಒಂದ್ ಕಡೆಯಲ್ಲಿ ದೂರುದಾರನ ವಿಚಾರಣೆಯನ್ನು ನಡೆಸಲಾಗಿದೆ, ಅದು ಕೂಡ 8 ಗಂಟೆಗಳ ಕಾಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾವೆಲ್ಲ ಆಯಾಮದ ಮೇಲೆ ಇಲ್ಲಿ ದೂರುದಾರನಿಗೆ ಪ್ರಶ್ನೆಗಳನ್ನ SIT ಅಧಿಕಾರಿಗಳು ಇಟ್ಟಿದ್ದಾರೆ? ಹೌದು, ಮುಖ್ಯವಾಗಿ ಬಹಳಷ್ಟು ಕುತೂಹಲ ಮೂಡಿಸಿರುವಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಕಂಟಿನ್ಯೂ ಆಗಿ ಒಂದು SIT ಚಟುವಟಿಕೆ ಏನಿದೆ ಚುರುಕಾಗಿರುವಂತದ್ದು. ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಸಹಜ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದಿಂದ ರಚನೆಯಾಗಿರುವಂತಹ ಅಥವಾ ನಿಯೋಜನೆಗೊಂಡಿರುವಂತಹ ವಿಶೇಷ ತನಿಖಾ ತಂಡ ಅಂದ್ರೆ SIT ಶುಕ್ರವಾರವೇ ಕಾರ್ಯಾಚರಣೆ ಆರಂಭಿಸಿದ್ದು ಸತತ ಸಭೆಗಳನ್ನ ನಡೆಸಿರುವಂತದ್ದು. ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಇವತ್ತು ಮಂಗಳೂರಲ್ಲಿ ಕೂಡ ಒಂದು ಕಂಟಿನ್ಯೂ ಆಗಿ ಒಂದು ಸಭೆಯನ್ನ ನಡೆಸಿತು, ವಿಚಾರಣೆಯನ್ನು ಕೂಡ ನಡೆಸಿತು. ಇದೇ ವೇಳೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರು ನೀಡಿದ ದೂರುದಾರ ತನ್ನ ವಕೀಲರ ಜೊತೆ ಒಂದು ಬಿಗಿ ಬಂದೋಬಸ್ತಿನಲ್ಲಿ SIT ತನಿಖಾ ಅಧಿಕಾರಿಗಳ ತಂಡದ ಎದುರು ಹಾಜರಾದರು. ಜೊತೆಗೆ ಹಲವಾರು ಮಾಹಿತಿಗಳನ್ನ ಅವರು ಈ ಒಂದು ತನಿಖಾ ತಂಡದ ಎದುರು ಹೇಳಿದ್ದಾರೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೆ ಮಂಗಳೂರಲ್ಲಿ ಕೂಡ SIT ಏನಿದೆ 2 ಸಭೆಗಳನ್ನ ಈಗಾಗಲೇ ನಡೆಸಿರುವಂತದ್ದು. ಇವತ್ತು ಕೂಡ ಒಂದು ಕಂಟಿನ್ಯೂ ಆಗಿ ದೀರ್ಘ ಅವಧಿಯಲ್ಲಿ ಒಂದು ವಿಚಾರಣೆಯನ್ನ ಕೂಡ ನಡೆಸಿರುವಂತದ್ದು. ಜೊತೆಗೆ SIT ಏನು ಪ್ಲಾನ್ ಮಾಡಿಕೊಂಡಿದೆ ಈ ತನಿಖಾ ವಿಚಾರಕ್ಕೆ ಸಂಬಂಧಿಸಿದಂತೆ ಆ ಸತ್ಯವನ್ನ ಬಯಲಿಗೆಳುವಂತಹ ನಿಟ್ಟಿನಲ್ಲಿ ಸರಣಿಯಾದಂತಹ ಒಂದು ಸಭೆಯನ್ನ ಅಥವಾ ವಿಚಾರಣೆಯನ್ನ ನಡೆಸಿರುವಂತದ್ದು. ಜೊತೆಗೆ ದೂರುದಾರನಿಗೆ ರಕ್ಷಣೆ ಪೊಲೀಸ್ ಸೆಕ್ಯೂರಿಟಿ ಕೊಡುವ ಜೊತೆಗೆ ಆ ದೂರುದಾರನ ಹಿನ್ನೆಲೆ ಅಥವಾ ಪರಿಚಯ ಬಹಿರಂಗ ಆಗದಂತೆ ಈಗಾಗಲೇ ಕೂಡ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ರು. ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಬಗ್ಗೆ ಯಾವುದೇ ಒಂದು ಮಾಹಿತಿ ಲೀಕ್ ಆಗದಂತೆ ನೋಡಿಕೊಂಡಿದ್ರು. ಇದೀಗ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಸುತ್ತಮುತ್ತ ಹೂತವಾಗಿರುವಂತಹ ಮೃತದೇಹಗಳನ್ನು ಹೊರತೆಗೆಯುವಂತಹ ಒಂದು ಪ್ರಕ್ರಿಯೆ ಏನಿದೆ ಆದಷ್ಟು ಬೇಗನೆ ಆಗುವಂತಹ ಸಾಧ್ಯತೆ ಇರುವಂತದ್ದು. ಆದರೆ ಪ್ರಾಥಮಿಕವಾಗಿ ಅದಕ್ಕಿಂತ ಮುಂಚೆ ಅದಕ್ಕೆ ಪೂರಕವಾದಂತಹ ಮಾಹಿತಿಗಳನ್ನ SIT ಅಧಿಕಾರಿಗಳು ಈ ದೂರುದಾರರಿಂದ ಇವತ್ತು ಪಡೆದಿದ್ದಾರೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು. ಶಂಶೀರ್, ಸ್ಥಳ ಮಹಜರು ಪ್ರಕ್ರಿಯೆ ಅಥವಾ ಮುಂದಿನ ಹಂತದಲ್ಲಿ ತನಿಖೆ ಯಾವ ಆಯಾಮದಲ್ಲಿ ಸಾಗಬಹುದು, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಹೇಗೆ? ಮುಖ್ಯವಾಗಿ ಸ್ಥಳ ಮಹಜರು ಕೂಡ ಒಂದು ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು. ಮೊನ್ನೆ ತನಿಖಾ
ಪೊಲೀಸರಿಗೆ ದೂರು ನೀಡಿದಂತ ವಕೀಲರ ತಂಡ ಕೂಡ ಪೊಲೀಸರಿಗೆ ಅದೇ SIT ರಚನೆ ಆಗುವ ಮುಂಚೆ ಕೂಡ ಸ್ಥಳಕ್ಕೆ ಬಂದು ಸ್ಥಳ ಮಹಜರಿಗೆ ಮನವಿ ಕೂಡ ಮಾಡಿತ್ತು. ಆದ್ರೆ ಕೆಲವೊಂದು ತಾಂತ್ರಿಕ ಸಮಸ್ಯೆಯಿಂದ ಅದು ಆಗಿರಲಿಲ್ಲ. ತದನಂತರ ಈ ಒಂದು ಪ್ರಕರಣದ ತನಿಖೆ ನಡೆಸಲೇಬೇಕೆಂಬಂತಹ ಒತ್ತಾಯ ಅಥವಾ ಒತ್ತಡ ಕೇಳಿ ಬಂದರೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದ್ದರೆ ರಾಜ್ಯ ಸರ್ಕಾರ SITಯನ್ನು ರಚನೆ ಮಾಡಿತ್ತು. ತದನಂತರ ಇದೀಗ ಪ್ರಾಥಮಿಕವಾಗಿ ನಿನ್ನೆಯಿಂದ ಅವರು ಅಧಿಕೃತವಾಗಿ ಮಂಗಳೂರು ಹಾಗೂ ಧರ್ಮಸ್ಥಳದಲ್ಲಿ ಬೆಳ್ತಂಗಡಿ ಸುತ್ತಮುತ್ತ ಈ ಒಂದು ತನಿಖೆಯನ್ನು ಆರಂಭಿಸಿರುವಂತದ್ದು. ಸ್ಥಳ ಮಹಜರು ಮುಂದಿನ ಪ್ರಕ್ರಿಯೆ ಆಗಿರುವಂತದ್ದು ಆದಷ್ಟು ಬೇಗನೆ ನಡೆಯುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಥ್ಯಾಂಕ್ ಯು ಶಂಶೀರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.